ಜಯಕಯ್ಯ ಜಯಕಯ್ಯ ಏನ್ ಮಾಡ್ತಿದ್ದಿ ಜಯಕಯ್ಯ? ಏನು ಇಲ್ಲ ಕಣೆ ಮೀನಾಕ್ಷಿ, ಇವಾಗಿನ ಉಂಡು ಕುಕ್ಕಣ್ಣಮ್ಮ. ನೀನ್ ನಾಳೆ ಉಂಡು ಬಂದೇನೆ, ಬಾ ಕುಕ್ಕ ಬಾ. ಉಂಡು ಬಂದೆ ಕಣಕ, ಇವಾಗಿನ ಉಂಡು ಏನೋ ಕೇಳೋಣ ಅಂತ ಬಂದೆ. ಏನ್ ಕೇಳಕ್ ಬಂದೆ? ಅಲ್ಲ ನಿನ್ ಸೊಸೆ ಇಂಥ ಕೆಲಸ ಮಾಡಿಳಂತೆ, ನಾನ್ ಕೈಲಂತೂ ನಂಬಕ್ಕಾಗ್ಲಿಲ್ಲಮ್ಮ. ಥೂ, ಅಂತ ಕೆಲಸ ಮಾಡ್ತಾರೆ ಯಾರನ? ಲವ್ ಮಾಡಿ ಮದ್ವೆ ಆಗಿದ್ದಾಳೆ, ಬಿಡತ್ಲಾಗೆ ಹೆಂಗಾತ್ಲಾಗೆ ನೀನು ಅವಳ ಮನೆ ಬಿಟ್ಟು ಓಡಿಸ್ಬೇಕು ಅಂತಿದ್ದೆ, ನಿನ್ ಮಗನೇ ಓಡಿಸಿದಾನೆ. ಹೆಂಗ ನೀನ್ ಖುಷಿಯಾಗಿದ್ಯಾ ಅಲ್ವೇ ಇವಾಗ? ಮತ್ತೆ ಖುಷಿ ಆಗ್ದಿಂಗಿರುತ್ತೇನೆ ಮೀನಾಕ್ಷಿ. ಅದೇನೋ ಗಾದಿ ಹೇಳ್ತಾರ ನೋಡು, ರೋಗಿ ಬಯಸಿದ್ದು ಹಾಲು ಅನ್ನನೇ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನನೇ ಅಂತಾನ. ಹಂಗ ಆತ ಇವಾಗ ನನಗೆ. ನಾನು ಇದಕ್ಕೋಸ್ಕರ ಕಾಯ್ತಿದ್ದೆ, ಹೆಂಗು ಆತ್ಲಾಗೆ ಬಿಡು. ನನ್ನ ಮಗನೇ ಇವಾಗ ಅವಳನ್ನ ಮನೆಯಿಂದ ಆಸಿಕ್ ಹಾಕ್ಯವನಿ. ಅಲ್ಲ ಕಣ್ ಜಯಕಯ್ಯ, ನಿಜನೇನು? ಯಾವನ ಅವನು ಫೋನ್ ಮಾಡ್ದನು? ಅಲ್ಲ ನಿನ್ ಸೊಸೆ ಅಂತಾಳಂತ ಅನ್ನಿಸ್ತಾನೆ ಇರ್ಲಿಲ್ಲಮ್ಮ. ಇಲ್ಲ ಕಣೆ, ಅವಳೇನೇನು ಅಂತಾಳಲ್ಲ, ಏನು ಅಲ್ಲ. ಯಾವನ್ಗೂ ಫೋನ್ ಮಾಡಿಲ್ಲ, ಏನೂ ಇಲ್ಲ. ಅವಳನ್ನ ಮನೆಗಿಂದನ ಹೊರಕ್ ಹಾಕಕ್ಕೆ ನಮ್ಮ ಅಣ್ಣಯ್ಯನು ನಾನು ಆಡಿದ ನಾಟಕ ಅಷ್ಟೇನೆ. ನಮ್ ನಾಟಕ ನಾನು ನಿಜ ಅನ್ಕೊಂಡು ನನ್ನ ಮಗ ಅವಳನ್ನ ಮನೆಯಿಂದ ಹೊರಕ್ ಹಾಕ್ತ. ನೀನು ನಿಮ್ಮ ಅಣ್ಣಯ್ಯ ಸೇರ್ಕೊಂಡು ನಾಟಕ ಮಾಡಿದ್ದ? ಇದು ನಿಜ ಅಲ್ವೇನು? ಇದೇನ ನಾಟಕ ಅಂತ ಗೊತ್ತಾದ್ರೆ ನಿನ್ ಮಗ ನಿಮ್ಮನ್ ಸುಮ್ನೆ ಬಿಡ್ತಾನೆ? ನಿನ್ನು ನಿಮ್ಮ ಅಣ್ಣಯ್ಯನೂ ಸುಮ್ನೀರು. ಅವನಿಗೆ ಗೊತ್ತಾಗಕ್ಕೆ ಅವನು ಯಾರು ಅಂತಾನ ಗೊತ್ತೇ ಇಲ್ಲ ಇವನಿಗೆ. ಅವನು ಹೊಸ ಮೊಬೈಲ್ ತಕೊಂಡು ಫೋನ್ ಮಾಡಿ ಇವಾಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಯಾರು ಅಂತ ನನ್ನ ಮಗ ಏನು ಹುಡುಕೊಂಡು ಹೋಗ್ತಾನೆ? ಅವನಿಗೆ ಗೊತ್ತಾಗೋದೇ ಇಲ್ಲ. ಸುಮ್ನೀರು. ನಿನ್ನ ಮಗ ಏನೋ ಸುಮ್ನಿರ್ತಾನೆ. ನಿನ್ ಸೊಸೆ ಇವಾಗ ತವ್ರ ಮನೆಗೆ ಕುಕ್ಕಣಿದ್ದಾಳೆ. ಆ ಲಸ್ಮಕ್ಕ ಯಾವಾಗ್ಲೂ ಬೊತ್ತಲ್ಲೇ ಇರ್ತಾಳೆ. ಅವಳಿಗೆ ನನಗೆ ಗೊತ್ತಾದ್ರೆ ಅವಳು ಸುಮ್ಮನೆ ಇರ್ತಾಳ? ನೆನ್ನೆ ಸಹ ಏನೋ ಮಾತಾಡ್ತಿದ್ರಮ್ಮ ಹೊಸರು ಸೇರ್ಕೊಂಡು. ಎಲ್ಗೋ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಮಾತಾಡ್ತಿದ್ರು. ಆ ಲಸ್ಮಕ್ಕ ಆಗ ಆ ಬಾನು ಭಾಗ್ಯಮ್ಮ ಎಲ್ಲರೂ ಸೇರ್ಕೊಂಡು. ನಾನು ಯಾಕೆ ಹಿಂಗ್ ಮಾತಾಡ್ತಾರಲ್ಲ ಪೊಲೀಸು ಅದು ಇದು ಅಂತ ನಾನು ಅಂದ್ಕೊಂಡೆ. ಯಾತನಾಗ್ಲಿ ಅಂತ ನಾನು ಅದೇ ಹೋದೆ ಸುಮ್ಮನೆ. ನನಗೆ ಗೊತ್ತಿರ್ಲಿಲ್ಲ ನೋಡು. ನಾನು ಯಾಕ ಬಂದೆವಳೇನೋ ತವ್ರ ಮನೆಗೆ ಅಂತ ನಾನು ಅಂದ್ಕೊಂತಿದ್ದೆ. ಎಲ್ಲ ಹಿಂಗೆಲ್ಲ ಆಗೈತೆ ಅಂತ ಗೊತ್ತಿರ್ಲಿಲ್ಲ. ತಿರ್ಗಾ ಸಾಕಕ್ಕ ಐತಲ್ಲ ಆವಕ್ಕ ಹಂಗಂತು. ಇವಳು ಯಾರನ್ನ ಲವ್ ಮಾಡ್ತಾ ಇದ್ದಾಳಂತೆ, ಜಯಮ್ಮನ್ ಸೊಸೆ. ಅದಕ್ಕೇನೆ ಅವನ ಫೋನ್ ಮಾಡಿದ್ನಂತೆ, ಅದಕ್ಕೆ ಗಂಡ ಜಗಳ ಮಾಡಿ ಮನೆ ಬಿಟ್ಟು ಓಡ್ಸಿದಾನೆ ಅಂತ ಅಂದ್ಲು. ಆವಾಗ ನನಗೆ ಗೊತ್ತಾಯ್ತು, ಅದಕ್ಕೆ ನಿನ್ ಕೇಳೋಣ ಅಂತ ನಾನು ಇವಾಗ ಬಂದೆ. ಏನು ಹೇಳ್ತಾ ಇದ್ಯಾ ಮೀನಾಕ್ಷಿ? ಪೊಲೀಸು ಅದು ಇದು ಅಂತ ಮಾತಾಡ್ತಿದ್ರ ಅವರು? ಮಾತಾಡ್ತಿದ್ರು ಕಣಕ. ನನಗೆ ಏನೋ ಅರ್ಜೆಂಟ್ ಕೆಲ್ಸ ಇತ್ತು, ನಾನು ಅದಕ್ಕೇನೆ ಯಾಕ ಅಂತ ಕೇಳಿಸ್ಕೊಂಬಕ್ ಹೋಗ್ಲಿಲ್ಲ, ಸುಮ್ಮನೆ ಅದೇ ಹೋದೆ ನಾನು. ಏನಾದ್ರೂ ಅವನನ್ನ ಕರ್ಕೊಂಡು ಹೋಗಿ ಲಸ್ಮಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿ ಬಂದೇವಳು ಏನೋ ಗೊತ್ತಿಲ್ಲ. ನಮ್ಮ ಊರಿಗೆ ಬರ್ಬೋದೇನೋ ವಿಚಾರಣೆ ಮಾಡಕ್ಕೆ ಅಂತ ಮಾತಾಡ್ತಿದ್ರಮ್ಮ. ಅಯ್ಯಯ್ಯೋ ಇದೇನಪ್ಪ ಇದು? ಈ ಲಸ್ಮಕ್ಕ ಸುಮ್ನಿರ ಹೆಂಗ್ ಸಲ್ಲ ಅನ್ಸುತ್ತೆ. ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿದ್ರೆ ಪೊಲೀಸ್ನವ್ರು ಏನಾದ್ರು ಎಳ್ಕೊಂಡೋಗಿ ಜೈಲಿಗೆ ಹಾಕಿರಿ. ಅಯ್ಯಯ್ಯೋ ನೆನೆಸ್ಕೊಂಡ್ರೆ ಬಾಯಿವಾದಂಗ ಆಗ್ತೈತಲ್ಲಪ್ಪ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು ಇವಾಗ? ನಮ್ಮ ಅಣ್ಣ ಎಲ್ಗೋದ್ನಪ್ಪ ಇವಾಗ? ಏನ ನನ್ನ ಸೊಸೆಯನ್ನು ಕರ್ಕೊಂಡೋಗಿ ಆ ಲಸ್ಮಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವಳಂತೆ. ಈ ಮೀನಾಕ್ಷಿ ಹೇಳ್ತಾ ಇದ್ದಾಳೆ ಯಾತ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಮಾತಾಡ್ತಿದ್ರು ಅಂತ. ಗ್ಯಾರಂಟಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿರ್ತಾಳೆ ಆ ಲಸ್ಮಕ್ಕ. ಅವಳೇನೇನು ಸಾಮಾನ್ಯದಳಲ್ಲ ಅವಳು. ಏನ್ ಮಾಡೋದಣ್ಣ ಇವಾಗ? ಪೊಲೀಸ್ನವ್ರು ಏನಾದ್ರು ಬಂದು ಎಳ್ಕೊಂಡೋದ್ರೆ ಇಬ್ರುನು? ಸುಮ್ನಿರಮ್ಮ, ನೀನ್ ಯಾಕೆ ಹೆದರಿಕೆಂತೀಯ? ಅಷ್ಟೇ ಅಲ್ಲನಾ, ಅವ್ರಿಗೆಲ್ಲಿ ಬುದ್ಧಿ ಐತಿ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋಗಾಕಿ. ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೆ ಸುಮ್ಮನೆ ನಮ್ಗೆ ತೊಂದ್ರೆ ಅಂತನ ಸುಮ್ಮನೆ ಆಗ್ತಾರೆ. ಸುಮ್ನಿರು, ಅವ್ರಿಗೆಲ್ಲನ ಪೊಲೀಸ್ ಸ್ಟೇಷನ್ಗೆ ಹೋಗೋಬಿಟ್ಟು ಉದ್ದ ಹಿರಿಯ ಇಲ್ಲ. ಹಂಗೆಲ್ಲ ಏನೂ ಆಗಲ್ಲ, ಸುಮ್ನೆ ನೀನೇನು ಹೆದರ್ಕಬೇಡ. ಅಯ್ಯೋ ಅಣ್ಣ, ಆ ಲಸ್ಮಕ್ಕನ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ. ಆಲೇನೆ 2-3 ಸರಿನ ನಾನು ಇವಳನ್ನ ಏನಾನ ಮಾಡಿ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತನ ಪ್ರಯತ್ನ ಮಾಡಿದೀನಿ. ಆದ್ರೆ ಆ ಲಸ್ಮಕ್ಕನಿಂದ ನಾನೇ ಸಿಗಾಕೊಂಡು ನಾನೇ ಬಯಸ್ಕೊಂಡಿದೀನಿ. ನನ್ನ ಗಂಡನ್ ತಗೋ ನನ್ನ ಮಗನ್ ತಗೋನು. ಅವಳು ಸಾಮಾನ್ಯದಳಲ್ಲ ಅವಳು. ಈ ಮನೇಲಿ ಯಾರು ಇದ್ದೀರಾ? ಯಾರು ಇದ್ದೀರಾ? ಬನ್ನಿ ಆಚೆ. ಜಯಕಯ್ಯ, ಯಾರೋ ಕರೀತಾ ಇದಾರೆ ನೋಡು ಹೊರಗೆ. ಯಾರನ? ಅಣ್ಣ ಏನನ ಮಾಡೋದು? ಪೊಲೀಸ್ನವ್ರು ಏನಾದ್ರು ಬಂದಿರ್ಬೋದೋ ಏನೋ. ನೀನು ಹೆದರ್ಕಮ್ಮಕ್ ಹೋಗ್ಬೇಡ, ಹೋಗು ನೋಡೋಗು ಯಾರು ಬಂದಿರೋದು ಅಂತಾನ. ಪೊಲೀಸ್ನವ್ರು ಏನಾರು ಬಂದಿದ್ರೆ ನಾನು ಮನೆಗೆ ಇದ್ದೀನಿ ಅಂದ್ರೆ ಇಲ್ಲ ಅಂತ ಹೇಳು. ಸರಿ ಆತು, ನೀನ್ ಇಲ್ಲೇ ಇರು, ನೋಡ್ತೀನಿ ಅದಲ್ಲಿ ಯಾರು ಬಂದಿರೋದು ಅಂತಾನ. ಏನಮ್ಮ ಜಯಮ್ಮ ಅಂದ್ರೆ ನೀವೇನೇನಮ್ಮ? ಸರ್ ಅದು ನಾನಲ್ಲ ಸರ್, ನಾನು ಮೀನಾಕ್ಷಿ ಅಂತ ಸರ್, ಪಕ್ಕದ ಮನೆಯವಳು. ನೋಡಿ ಸರ್, ಇವಾಗ ಬಂದ್ರಲ್ಲ ಇವ್ರೆ ಜಯಮ್ಮ ಅಂದ್ರೆ. ಸರ್ ಯಾಕೆ ಸರ್ ನಮ್ಮಂತಕ್ ಬಂದಿದ್ದೀರಾ? ನಿಮ್ಗೆ ಯಾರು ಬೇಕು ಸರ್?
ಏನಮ್ಮ ಜಯಮ್ಮ ಅಂದ್ರೆ ನೀನೇನೇನಮ್ಮ ಹಾ ಹ್ಞೂ ಸರ್, ನಾನೇ ಸರ್ ಜಯಮ್ಮ ಅಂದ್ರೆ. ಯಾಕೆ ಸರ್ ನನ್ನ ಹುಡಿಕೆ ಬಂದಿದ್ದೀರಾ ನೀವು? ನಾನೇನ್ ಮಾಡಿದೆ ಸರ್? ಸರ್ ಅದನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ಮೇಲೆ ಹೇಳ್ತೀವಿ. ಎಲ್ಲಿ ನಿಮ್ಮ ಅಣ್ಣ? ಹಾ ನಿಮ್ಮ ಅಣ್ಣ ಎಲ್ಲೋದ್ರು? ಕರೀರಿ ಅವ್ರನ್ನ. ಮನೇಲಿ ಇದಾರ ಇಲ್ವಾ ಅವರು? ಸರ್ ಅದು ಅವರು ಇದಾರೆ ಸರ್, ಒಳಗಡೆ ಇದ್ದಾರೆ, ಒಳಗಡೆ ಕೂತ್ಕೊಂಡಿದ್ದಾರೆ. ಕರಿತೀನಿ ಇರ್ರಿ. ಏ ಮೀನಾಕ್ಷಿ, ಬಾಯ್ ಮುಚ್ಕೊಂಡು ನಿಂತ್ಕೊಂಬಕ್ಕೆ ಏನೇ ಕಾಣ್ತೀಯ? ಅವ್ರು ನಿನ್ನೆ ಕೇಳಿದ್ದು, ನಾನೆಲ್ಲ ಹೇಳ್ತೀನಿ, ಸುಮ್ ಮುಚ್ಕೊಂಡು ನಿಂತ್ಕೊಳ್ಳಿ. ಹೊರಗಡೆ ಇದ್ದಾರಾ ನಿಮ್ಮ ಅಣ್ಣ? ಕರೀರಿ ಅವ್ರನ್ನ ಆಚೆ. ಸರ್ ಇಲ್ಲ ಸರ್, ನಮ್ಮ ಅಣ್ಣ ಮನೆ ಒಳಗಿಲ್ಲ ಸರ್, ಎಲ್ಲ ಹೋಗಿದ್ದಾರೆ ಅವರು. ಅವರು ಆಲೇನೆ ಊರಿಗೆ ಹೋಗಿ 2 ದಿನ ಆಯ್ತು ಸರ್. ಯಾಕೆ ಸರ್ ಅವ್ರನ್ನು ಕೇಳ್ತಾ ಇದ್ದೀರಾ? ಏನಮ್ಮ ಇವ್ರು ನೋಡಿರೆ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ, ನೀನ್ ನೋಡಿರೆ ಇಲ್ಲ ಅಂತ ಹೇಳ್ತಾ ಇದೀಯಾ? ಏನು ಇದಾರೋ ಇಲ್ವೋ? ಸರ್ ಇಲ್ಲ ಸರ್, ಇವಳಿಗೆ ಗೊತ್ತಿಲ್ಲ ಸರ್ ನಮ್ಮ ಅಣ್ಣ ಯಾವ ಊರಿಗೆ ಹೋಗಿರೋದು, ಅದಕ್ಕೆ ಹಂಗಂತ ಹೇಳ್ತಾ ಇದ್ದಾಳೆ ಅಷ್ಟೇನೆ. ಇಲ್ಲ ಸರ್ ಮನೆ ಒಳಗೆ ನಿಜವಾಗ್ಲೂ ಇಲ್ಲ ಸರ್. ಈ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ರೀ ಸಂತೋಷ್ ಅವರೇ, ಮನೆ ಒಳಗಡೆ ಹೋಗಿ ಒಂದ್ಸರಿ ಸರ್ಚ್ ಮಾಡಿ ನೋಡೋಣ, ಇದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸರಿ ಸರ್ ಆಯ್ತು. ಸರ್ ಏನ್ ವಿಷಯ ಅಂತ ಹೇಳಿ ಸರ್. ಯಾಕೆ ಸರ್ ನನ್ನ ನಮ್ಮ ಅಣ್ಣ ಇನ್ನು ಕೇಳ್ಕೊಂಡ್ ಬಂದಿದ್ದೀರಾ? ನಾವೇನ್ ಮಾಡಿದೀವಿ ಅಂತ ಹೇಳಿ ಸರ್. ನೀವೇನ್ ಮಾಡಿದಿರಿ ಅಂತನಾ ನಿಮಗೆ ಗೊತ್ತಿಲ್ವಾ? ಅದನ್ನು ನಾವೇ ಬಾಯ್ ಬಿಟ್ಟು ಹೇಳ್ಬೇಕಾ? ನಿಮ್ಮ ಅಣ್ಣ ಬರ್ಲಿ ಇರ್ರಿ, ಅವನನ್ನು ಕರ್ಕೊಂಬರ್ಲಿ, ಇಬ್ರು ಜೊತೆ ನಿಲ್ಸಿ ನೀವ್ ಏನ್ ಮಾಡಿದೀರಾ, ನಾವ್ ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ಅಂತನಾ ಹೇಳ್ತೀನಿ. ಏನ್ರಿ ಪೊಲೀಸ್ನವ್ರ ಆದ ತಕ್ಷಣ ಹೆಂಗ್ ಬೇಕಂಗೇನೆ ಹೇಳ್ಕೊಂಡ್ ಬರ್ತೀರಲ್ಲ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ತೆಗೀರಿ ಕೈನ ಮೊದ್ಲು. ಏ ನಡಿಯೋ ಲೋಫರ್, ನಡಿಯೋ. ಮಾಡೋ ಅಲ್ಕ ಕೆಲ್ಸಕ್ಕೆ ಇವನು ನಮಗೆ ಕಾಮನ್ ಸೆನ್ಸ್ ಐತಾ ಇಲ್ವಾ ಅಂತ ಕೇಳಕ್ ಬರ್ತಾನೆ. ನಡಿಯಲೇ ಮುಚ್ಕೊಂಡ್ ನಡಿಯ. ಏನಮ್ಮ ನಮ್ಮ ಅಣ್ಣ ಇಲ್ಲ, ಆಲೆ ಊರಿಗೆ ಹೋಗಿ 2 ದಿವಸ ಆಯ್ತು ಅಂತ ಹೇಳ್ತಿದ್ದೆ. ಈಗ ಎಲ್ಲಿಂದ ಬಂದ್ಬಿಟ್ಟ? ಪ್ರತ್ಯಕ್ಷ ಆಗ್ಬಿಟ್ಟ ನಿಮ್ಮ ಅಣ್ಣ? ನೋಡಿ ಇನ್ಸ್ಪೆಕ್ಟ್ರೆ, ನೀವು ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತನಾ ಮೊದ್ಲು ಕಾರಣ ಹೇಳಿ. ಕಾರಣ ಇಲ್ಲದೆ ಸುಮ್ನೆ ಹಿಂಗ್ ಏಕಾಏಕಿ ಬಂದು ಎಳ್ಕೊಂಡು ಹೋಗೋದು ಸರಿ ಇರಲ್ಲ. ನಮ್ಗೂ ಕಾನೂನು ಗೊತ್ತೈತಿ. ಓ, ಕಾನೂನು ಬಗ್ಗೆ ನೀನು ನನಗ್ ಪಾಠ ಹೇಳ್ತಾ ಇದ್ಯಾ? ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ. ಏನೋ ಅದ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತನಾ ಹೇಳಿ ಇಲ್ಲೇ. ಯಾಕ ನಿನ್ ತಂಗಿ ಸೊಸೆಗೆ ಯಾವನ ಫೋನ್ ಮಾಡಿದ್ನಲ್ಲ, ಫೋನ್ ಮಾಡು ಅಂತ ಹೇಳಿ ದುಡ್ಡು ಕೊಟ್ಟು ಅಪಾಯಿಂಟ್ ಮಾಡ್ಕೊಂಡಿದ್ದಲ್ಲಪ್ಪ ನೀನು ಒಬ್ಬನ. ಯಾರವನು? ಸಾಗರ್. ಅವನು ನಮ್ಮ ಕೈ ಸಿಗೆ ಬಿದ್ದಿದ್ದಾನೆ. ಅವನೇ ಎಲ್ಲ ನಿಮ್ ಚರಿತ್ರೆನೆಲ್ಲನ ಬಿಡಿಸಿ ಬಿಡಿಸಿ ಹೇಳಿದಾನೆ. ಅವನ್ನ ಜೈಲಿಗೆ ಹಾಕಿದೀವಿ. ಈಗ ನಿಮ್ಮಿಬ್ರು ಸರದಿ ಬರ್ರಿ. 3 ಜನನು ಜೈಲ್ನಾಗೆ ಕೊಳೆಯುವ್ರಂತೆ. ಅವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಇನ್ಸ್ಪೆಕ್ಟ್ರೆ, ಯಾವನ್ ಫೋನ್ ಮಾಡಿದ್ನೋ ಏನೋ ನಮ್ಗಂತೂ ಏನು ಗೊತ್ತಿಲ್ಲ. ಅದು ಅವಳು ಮಾಡ್ಕೊಂಡಿರೋ ತಪ್ಪು. ಅದಕ್ಕೆ ಯಾವನೋ ಸಾಗರ್ ನನ್ನ ಫೋನ್ ಮಾಡಿದ ತಕ್ಷಣ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ? ನಮ್ಗೂ ಆ ಸಾಗರ್ಗೂ ಯಾವ ಸಂಬಂಧನೂ ಇಲ್ಲ, ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಸುಮ್ಮನೆ ನೀವು ಅವ್ನ ಮಾತು ಕಟ್ಕೊಂಡು ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಲ್ಲ. ಅವನು ಸುಳ್ಳು ಹೇಳ್ತಾ ಇದ್ದಾನೆ. ನನ್ನ ಅಳಿಯ ಇದ್ದಾನಲ್ಲ ಅಭಿ, ಅವನಿಗೆ ಮೋಸ ಮಾಡ್ಬೇಕು ಅಂತನ ಆ ಸಾಗರ್ ಮತ್ತೆ ಅನುನು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಮೊದ್ಲು ಆ ಅನುನು ಹಿಡ್ಕೊಂಡೋಗಿ ಜೈಲ್ಗೆ ಹಾಕಿ 4 ಬಿಗಿರಿ ಹೇಳ್ತೀನಿ. ಅನುಗೂ ಸಾಗರ್ಗೂ ಏನ್ ಸಂಬಂಧ ಅಂತನ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸುಮ್ನೆ ಅವರಿಬ್ರು ನಮ್ಮ ಮೇಲೆ ಎತ್ತಾಕಕ್ ನೋಡ್ತಾರೆ, ಆ ಸಾಗರ್ ಮತ್ತಿಗೆ ಅನು. ಅವರಿಬ್ರು ತಪ್ಪಿಸ್ಕೊಂಡು. ಅದಕ್ಕೆ ಮೊದ್ಲು ಆ ಅನು ಹಿಡ್ಕೊಂಡು ಹೋಗ್ರಿ. ಹ್ಞೂ ಸರ್, ನಮ್ಮ ಅಣ್ಣ ಹೇಳ್ತಿರೋದು ನಿಜಾನೇ. ಅವನು ಯಾವಾಗ್ಲೂ ಫೋನ್ ಮಾಡ್ತಿದ್ದ ನನ್ನ ಸೊಸಿಗೆ. ಇವಾಗ ಸಿಗೆ ಬಿದ್ದಾರ ನೋಡು ನನ್ನ ಮಗನ ಕೈಯಾಗೆ. ಅದಕ್ಕೇನೆ ಅವರಿಬ್ರು ಸೇರ್ಕೊಂಡು ನಮ್ಮಿಬ್ರು ಮೇಲೂ ಕಂಪ್ಲೇಂಟ್ ಕೊಟ್ಟೇ ಇದ್ದಾರೆ ಸುಳ್ಳ. ಆ ಸಾಗರು ಅನು ಸರಿ ಇಲ್ಲ ಸರ್, ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ. ನನ್ನ ಮಗು ಗೊತ್ತಾಗದಂಗೆ ಅವ್ರು ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ತಿದ್ರು. ಏನಂದ್ರೆ ನಾನು ಹೇಳಿದ್ರೆ ನನ್ನ ಮಗ ನಂಬ್ತಾ ಇರ್ಲಿಲ್ಲ. ಅವನೇನೆ ಫೋನ್ ರಿಸೀವ್ ಮಾಡ್ದ ನನ್ನ ಸೊಸೆದ. ಅವಾಗ ಅವನಿಗೆ ಗೊತ್ತಾಗೈತಿ ಅವರಿಬ್ರು ಲವ್ ಮಾಡ್ತಾ ಇದ್ರು ಸರ್, ಅವನು ಸಾಗರನು. ಅದಕ್ಕೇನೆ ಅವಳು ಹಿಡ್ಕೊಂಡು ಹೋಗ್ರಿ. ಮೊದ್ಲು ನಮ್ಮ ಮೇಲೆ ಎತ್ತಾಕಕ್ ನೋಡ್ತಾರೆ ಅವರು ಕಂಪ್ಲೇಂಟ್ ಕೊಟ್ಟು. ನೀವು ಸುಮ್ಮನೆ ನಮ್ಮನ್ನ ಹೇಳ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ತಪ್ಪು ಮಾಡಿರೋರ್ನ ಹೇಳ್ಕೊಂಡು ಹೋಗ್ಬೇಕು ಸರ್. ತಪ್ಪು ಮಾಡಿರೋ ಅವನು ಮನೆಯಾಗ ಇದ್ದಾಳೆ ಅಲ್ಲಿ, ಅವಳನ್ನ ಹೇಳ್ಕೊಂಡು ಹೋಗ್ರಿ. ನಮ್ಮನ್ನ ಯಾಕೆ ಹೇಳ್ಕೊಂಡು ಹೋಗಕ್ ಬಂದಿದ್ದೀರಾ? ಹೌದು ಸರ್, ನಾವು ಅಷ್ಟೇನೆ ಕಂಪ್ಲೇಂಟ್ ಕೊಡ್ತೀವಿ ಅನು ಮೇಲೆ. ಅನುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ರಿ. ತಪ್ಪು ಯಾರ್ದು ಸರಿ ಯಾರ್ದು ಅಂತನಾ ನೀವು ನಿರ್ಧಾರ ಮಾಡೋದಲ್ಲ, ನಾವೆಲ್ಲ ಬಾಯಿ ಬಿಡಿಸ್ತೀವಿ. ಸ್ಟೇಷನ್ಗೆ ನಡೀರಿ ಇವಾಗ. ಸಂತೋಷ್ ಹೇಳ್ಕೊಂಡು ನಡೀರಿ. ಇವರಿಬ್ರು ಬಿಟ್ರೆ ಇಲ್ಲೇ ಇನ್ನು ಮಾತಾಡ್ತಲೇ ಇರ್ತಾರೆ. ಯಾಕಂದ್ರೆ ಸ್ಟೇಷನ್ಗೆ ನಡಿಯೋ ಲೋಫರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಜಯಮ್ಮರ ಅಣ್ಣ ಇನ್ನೂ ಎಂತ ಕೆಲಸ ಮಾಡಿ ಇವಾಗ ಸ್ಟೇಷನ್ಗೆ ಹೋಗೋ ಗತಿ ಬಂದೈತಿ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.